ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಾನು ಮಂಗಳವಾರ ಮತ್ತು ಶನಿವಾರ ಕ್ರೋಶಾದು 2 ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಬಿಗಿನರ್ಸ್ಗೆ ನ್ಯೂ ಡಿಸೈನ್ಸ್ನ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗು ಫಾಲ್ಸಲ್ಲೇ ನೀವು ಹಾಕಿ ಅಂತ ನಾನು ಹೇಳಿದೆ, ಹಾಗಾಗಿ ನಾನು ಕೂಡ ನಿಮಗೆ ಫಾಲ್ಸಲ್ಲೇ ತೋರಿಸ್ತಾ ಇದ್ದೀನಿ. ಆಮೇಲೆ ಸೀರೆಯಲ್ಲಿ ಹೇಗೆ ಹಾಕೋದು ಅಂತ ಒಂದಿಷ್ಟು ವೀಡಿಯೋಸ್ನು ಅದನ್ನು ಕೂಡ ಮಾಡ್ತೀನಿ. ಸದ್ಯಕ್ಕೆ ಫಾಲ್ಸಲ್ಲಿ ಹೇಗೆ ಹಾಕೋದು ಅಂತ ನೋಡೋಣ. ಇವತ್ತು ನಾನು ಹೋದ ಸತಿ ನಾನು ಈ ಥರ ಬೇಬಿ ಕುಚ್ಚು ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಾನು ಇದು ಬೇಬಿ ಕುಚ್ಚು ಬಂದ ಮೇಲೆ ನಾವು ಫಸ್ಟ್ ಸ್ಟೆಪ್ ಹೋಗುವಂಥ ಡಿಸೈನು ಈ ಥರ ಆರ್ಚ್ ಕಂಬಗಳು ಹಾಕಿ ಆರ್ಚ್ ಹಾಕೋದು ಹೇಗೆ ಅಂತ ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ, ಇದು ತುಂಬ ಕಮ್ಮಿ ಚಿಕ್ಕ ಆರ್ಚ್. ಇದು ಈ ಥರ ಚಿಕ್ಕ ಆರ್ಚನ್ನ ನೀವು ಫಸ್ಟ್ ಕಲ್ತ್ಕೊಂಡ್ರೆ ಆಮೇಲೆ ಅಂದರೆ ಸೆಕೆಂಡ್ ಲೇಯರ್ ಆರ್ಚು, ಥರ್ಡ್ ಲೇಯರ್ ಆರ್ಚು, ಈ ಥರ ನೀವು ಸ್ವಲ್ಪ ದೊಡ್ಡದಾಗಿ ನೀವು ಕಲ್ತ್ಕೊಳ್ತಾ ಹೋಗ್ಬೋದು. ಯಾಕಂದರೆ ಇದು ಬೇಸಿಕ್ ಆರ್ಚ್ ಇದೆ. ಈ ಥರ ಚಿಕ್ಕದಾಗಿ ಆರ್ಚ್ ನೀವು ಕಲ್ತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನೀವೇ ಎಷ್ಟು ನಮಗೆ ದೊಡ್ಡದು ಬೇಕು ಅಂತ ನೀವೇ ಒಂದು ಅಂದಾಜು ಮೇಲೆ ಹಾಕೊಳ್ಳೋಷ್ಟು ಬಂದ್ಬಿಡುತ್ತೆ ಆವಾಗಲೇ. ಹಾಗಾಗಿ ಇವತ್ತು ನಾನು ಆರ್ಚ್ ಹೇಗೆ ಹಾಕೋದು ಚೈನ್ ಹಾಕಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲಾಗಿರುತ್ತೆ. ನಿಮಗೆ 1-2 ಸತಿ ವಿಡಿಯೋನ ನೋಡಿಕೊಂಡು ನೀವು ಹಾಕಿದ್ರೆ ಅಭ್ಯಾಸ ಆಗಿಬಿಡುತ್ತೆ. ಹಾಗಾಗಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಇವಾಗ ಚೈನ್ಗಳನ್ನ ಹಾಕ್ಕೊಂಡು ಬಿಡ್ತೀನಿ. ಈ ಥರ ಚೈನು ಹೆಂಗೆ ಹಾಕೋಬೇಕು ಅಂದರೆ ಮೂರೇ ಹಾಕ್ಕೊಬೇಕು. ಯಾಕಂದರೆ ಕೆಲವು ಸತಿ ನಾವು ಈ ಥರ ಆರ್ಚ್ ಹಾಕಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಒಂದು ಸತಿ 3, ಇನ್ನೊಂದು ಸತಿ 4 ಇಲ್ಲ 6 ಈ ಥರ ಹಾಕ್ಕೊತೀವಿ. ಯಾಕಂದರೆ ಆರ್ಚ್ ದೊಡ್ಡದಾಗಬೇಕು. ಇವಾಗ ಇದು ಚಿಕ್ಕದಾಗಿದೆ, ಅದಕ್ಕಿಂತ ಇನ್ನೊಂಚೂರು ದೊಡ್ಡದಾಗಬೇಕು, ಅದಕ್ಕಿಂತ ಇನ್ನೊಂಚೂರು ದೊಡ್ಡದಾಗಬೇಕು ಅಂದರೆ ಇಲ್ಲಿ ನಾವು ಚೈನ್ಗಳ್ನ ಒಂದೊಂದು ಚೈನ್ ಎಕ್ಸ್ಟ್ರಾ ಮಾಡ್ಕೊಳ್ತಾ ಹೋಗಬೇಕು. ಅರ್ಥ ಆಗುತ್ತೆ ಅಲ್ವಾ? ಆ ಥರ. ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಬೇಸಿಕ್ ಆರ್ಚು ಈ ಥರ ಚಿಕ್ಕ ಆರ್ಚನ್ನ ಹೇಳ್ಕೊಡ್ತಾ ಇರೋದ್ರಿಂದ ಇಲ್ಲಿ ನೋಡ್ಬೋದು ನೀವು, ನಾನು 3 ಚೈನೇ ಹಾಕ್ಕೊಂಡಿದ್ದೀನಿ. ಹಾಗಾಗಿ ನೀವು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಒಂದು ಆರ್ಚ್ ಕಲಿಬೇಕು ಅಂದರೆ ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಯಾಕೆ ಅಂದರೆ ಒಂದೊಂದು ವೀಡಿಯೋದಲ್ಲಿ ಹೇಳ್ತಾರೆ ಇಲ್ಲಿ 3 ಹಾಕ್ಕೊಳ್ಳಿ, 4 ಹಾಕ್ಕೊಳ್ಳಿ, ಇಲ್ಲಾಂದರೆ 3 ಹಾಕಿ 6 ಹಾಕಿ, ಇಲ್ಲ 4 ಹಾಕ್ಕೊಂಡು 6 ಚೈನ್ ಹಾಕ್ಕೊಳ್ಳಿ, ಈ ಥರ ಹೇಳ್ತಾರೆ. ಅದೆಲ್ಲ ಸ್ವಲ್ಪ ಚೈನು ಎಲ್ಲ ಆರ್ಚೆಲ್ಲ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಮಗೆ ಬೇಸಿಕ್ಕಾಗಿ ನಾವು ಒಂದು ಚೈನು ಹಾಕೋದನ್ನ ಕಲಿಬೇಕು, ಆರ್ಚ್ ಹಾಕೋದು ಕಲಿಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಚೈನ್ ಏನಿದೆ ನಮಗೆ ನಾವು 3 ಚೈನ್ ಹಾಕ್ಕೊಳ್ತಾ ಹೋದರೆ ಸಾಕು, ನಾವು ಅದರಲ್ಲೇ ಆರ್ಚ್ ಅನ್ನೋದನ್ನ ಕಲ್ತ್ಕೊಬೋದು. ಇವಾಗ ನಾನು ಚೈನ್ಗಳನ್ನ ಹಾಕ್ಕೊತೀನಿ. ಚೈನ್ ಹೇಗೆ ಹಾಕ್ಕೊಳ್ಳೋದು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ, ಒಂದು ಸತಿ ಚೆಕ್ಔಟ್ ಮಾಡಿ. ಇಲ್ಲಾಂದರೆ ಇಲ್ಲಿ ಕಾರ್ಡಲ್ಲಿ ಮೇಲ್ಗಡೆ ಕೊಡ್ತಾ ಇರ್ತೀನಿ, ಬೇಕಾದ್ರೆ ನೀವು ಅದನ್ನು ಕೂಡ ಕ್ಲಿಕ್ ಮಾಡಿ ನೋಡ್ಬೋದು. ಚೈನ್ ಹಾಕ್ಕೊಂಡು ನಾನು ನಿಮಗೆ ಹೇಗೆ ಆರ್ಚ್ ಹಾಕೋದು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ನಾನು ಫಸ್ಟು 6 ಎಳೆ ದಾರನ ತೊಗೊಂಡಿದ್ದೀನಿ. ಚೈನ್ಗಳ್ನ ಫಸ್ಟ್ ಹಾಕ್ಕೋಬೇಕು. ಹಾಗಾಗಿ ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಬನ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಚೈನ್ ಹೇಗೆ ಹಾಕೋದು ಅಂತ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡಿದ್ದೀನಿ. ವೀಡಿಯೋ ನೋಡಿಲ್ಲ ಅಂದರೆ ಒಂದು ಸತಿ ಚೆಕ್ಔಟ್ ಮಾಡಿ. ಇವಾಗ ನಾನು ಚೈನ್ನ ಹಾಕ್ಕೊತೀನಿ. ನೀವು ಹಾಕಬೇಕಾದ್ರೆ ಫಸ್ಟು ಫಾಲ್ಸ್ಗೆ ಹಾಕಿ. ಯಾವುದೇ ಡಿಸೈನ್ ಆದರೂ ಫಸ್ಟು ನೀವು ಫಾಲ್ಸಲ್ಲೇ ಅಭ್ಯಾಸನ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಸೀರೆಯಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಫಸ್ಟು ಫಾಲ್ಸಲ್ಲೇ ಮಾಡ್ಕೊಳ್ಳಿ. ಯಾಕಂದರೆ ಡೈರೆಕ್ಟ್ ಸೀರೆಗೆ ಹೋದರೆ, ಯಾಕಂದರೆ ಸೀರೆ ಏನಾದರೂ ಹಾಳಾಗಿಬಿಟ್ರೆ ಆವಾಗ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಫಸ್ಟು ಇದರಲ್ಲಿ ಮಾಡೋದ್ರಿಂದ ಫಾಲ್ಸು ನಮಗೆ ಸೀರೆ ಕೂಡ ಏನು ಹಾಳಾಗೋದಿಲ್ಲ. ಹಾಗಾಗಿ ಫಾಲ್ಸಲ್ಲೇ ಎಲ್ಲ ಡಿಸೈನ್ಸು ಫಸ್ಟ್ ಸ್ಟಾರ್ಟಿಂಗ್ ನೀವೇನು ಹಾಕ್ತಿರಲ್ಲ ಡಿಸೈನ್ಸು ಅದನ್ನೆಲ್ಲ ನೀವು ಫಸ್ಟು ಇದರಲ್ಲೇ ಹಾಕ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ಒಂದೊಂದೇ ಸೀರೆಗೆ ನೀವು ಹಾಕ್ಕೊಳ್ತಾ ಹೋದರೆ ಆವಾಗ ಆಲ್ಮೋಸ್ಟ್ ಖಂಡಿತವಾಗ್ಲೂ ಬರುತ್ತೆ. ಆಲ್ರೆಡಿ ಚೈನ್ ಹಾಕೋದು ಹೇಗೆ ಅಂತ ಗೊತ್ತಿದೆ. 1, 2 ಈ ಥರ 3 ಚೈನ್ ತೊಗೊಂಡು ಅದು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋದು. ಈ ಥರ ಇಟ್ಕೊಳ್ಳಿ. ಅದು ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅದನ್ನು ಚುಚ್ಚಿ ನೀಡಲಿಂದ ದಾರನ ತಗೊಂಡು ಅಲ್ಲಿಗೆ ಲಾಕ್ ಮಾಡಿ. ಆ ದಾರ ಈ ಥರ ಬರಬಾರ್ದು, ಅದನ್ನು ನೋಡಿಕೊಂಡು ನೀವು ನೀಡಲಿಂದ ತಕ್ಕೊಬೇಕಾದ್ರೆ 6 ಎಳೆನ ಕರೆಕ್ಟಾಗಿ ತಗೊಳ್ಳಿ. ಫಸ್ಟು ನಾನು ಚೈನ್ಗಳನ್ನ ಹಾಕ್ತೀನಿ.
ಇವಾಗ ನಾನು ಕಂಪ್ಲೀಟಾಗಿ ಇಷ್ಟು ಚೈನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಚೈನ್ ಹಾಕೋಕ್ಕೆ ಬರುತ್ತಲ್ಲ ಆ ಥರ ಚೈನ್ ಹಾಕ್ಕೊಂಡು ಇವಾಗ ಲಾಕ್ನ ಮಾಡ್ಕೊಳ್ಳಿ. ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಒಂದು ಸತಿ ಕಂಬದ ಮೇಲಿಂದ ದಾರನ ತಗೊಂಡು ಆ ದಾರ ಒಳಗೆ ತೊಗೊಂಡು ಆ 2 ದಾರ ಒಳಗೆ ಲಾಕ್ ಮಾಡಿ ಇನ್ನೊಂದು ಸತಿ ಅದನ್ನ ಲಾಕ್ ಮಾಡಿ ಹಿಂಗೆ ಎಳ್ಕೊಳ್ಳಿ. ಎಳ್ಕೊಂಡು ಜಸ್ಟ್ ಇದೇನಿರುತ್ತಲ್ಲ ಅದನ್ನು ಸಿಸರಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಟ್ರಿಮ್ಮರ್ ತೊಗೊಳ್ಳಿ. ಚೈನಲ್ಲಿ ಹೇಗೆ ಆರ್ಚ್ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 12 ಕಂಬಗಳನ್ನ ನಾನು ಹಾಕ್ತೀನಿ. 3 ಚೈನಲ್ಲಿ 12 ಕಂಬಗಳನ್ನ ನೀವು ಹಾಕ್ಬೋದು. 3 ಚೈನಲ್ಲಿ 12 ಕಂಬಗಳನ್ನ ಹಾಕ್ಬೋದು. 4 ಚೈನ್ ನೀವು ಹಾಕ್ಕೊಂಡ್ರಿ ಅಂದರೆ ಅದರಲ್ಲಿ 15 ಕಂಬನ ಹಾಕ್ಕೊಬೋದು. 5 ಚೈನ್ ಹಾಕ್ಕೊಂಡ್ರೆ ನೀವೊಂದು 18, 20 ಈ ಥರ ನೀವು ಇಲ್ಲಿ ಎಷ್ಟು ಚೈನ್ನ ಒಂದೊಂದು ಇನ್ಕ್ರೀಸ್ ಮಾಡ್ತೀರೋ ಅಷ್ಟು ಆರ್ಚ್ ದೊಡ್ಡದಾಗಿ ಬರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಇವಾಗ ಹೋಗೋಣ. ಹೆಂಗೆ ನಾನು ಹಾಕ್ತೀನೋ ಆ ಥರನೂ ನೀವು ಈ ಥರ ಒಂದು ಬಟ್ಟೆ ಇಟ್ಕೊಂಡು ಫಾಲ್ಸ್ ಇಟ್ಕೊಂಡು ಟ್ರೈ ಮಾಡಿ. ಇವಾಗ ನಾನು ಥ್ರೆಡ್ಡಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಫಸ್ಟ್ ಇದನ್ನು ಸುತ್ಕೊಂಬರೋಣ. ತೋರು ಬೆರಳಿಗೆ ಸುತ್ತಕೊಂಡು ಹಾಗೆ ಹೆಬ್ಬೆಟ್ಟಿನ ಸಹಾಯದಿಂದ ಮದ್ದಿನ ಬೆರಳ ಸಹಾಯದಿಂದ ತುದಿನ ಇಟ್ಕೊಂಡು ಇವಾಗ ನಾನು ಲಾಕ್ ಮಾಡೋಣ. ನೀಡಲ್ ನಂಬರ್ ಏನು ಅಂತ ಕೇಳ್ತಾ ಇದ್ರಿ. ನಂದು 10.0.75 mm. ಇದೊಂದು ನೀಡಲ್ ಇದ್ದರೆ ಸಾಕು. ಮಣಿಗಳು ಕೂಡ ನಾವು ಇದರಲ್ಲೇ ಹಾಕೊಬೋದು ಸ್ಟಾರ್ಟಿಂಗು. ಆಮೇಲೆ ಬೇಕಾದ್ರೆ ನಿಮ್ಗೆ ಏನಾದರೂ ಬೇಕು ಅಂದರೆ ಇದಕ್ಕಿಂತ ಸಣ್ಣ ನೀಡಲ್ ಬರುತ್ತೆ, ಸ್ವಲ್ಪ ದೊಡ್ಡ ನೀಡಲ್ ಬರುತ್ತೆ, ಇನ್ನೂ ಸಣ್ಣ ಮಣಿಗೆ ಇನ್ನೂ ಸ್ವಲ್ಪ ಸಣ್ಣದಾಗಿ ನೀಡಲ್ಸ್ ಬರುತ್ತೆ. ನೀವು ಅದನ್ನೆಲ್ಲ ತೊಗೊಳ್ಬೋದು. ಇವಾಗ ನಾನು ಈ ಫಾಲ್ಸ್ ಹಿಂದಗಡೆ ಏನಿದೆ ನಾವು ಕಟ್ಟಿರ್ತೀವಲ್ಲ ಅದರಿಂದನೇ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಈ ನೀಡಲ್ ಸಹಾಯದಿಂದ ಮೊದಲು ನಾವೆಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದೇ ಜಾಗಕ್ಕೇ ನಾವು ಇನ್ನೊಂದು ಇವಾಗ ಏನು ತೊಗೊಂಡಿದ್ದೀವಲ್ಲ ದಾರ, ಕಂಬದಿಂದ ದಾರನ ತೊಗೊಳ್ಳಿ. ಆ ಮೂತಿಂದ ದಾರನ ಎಳ್ಕೊಂಡು ಅದನ್ನು ಲಾಕ್ ಮಾಡಿ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಲಾಕ್, ಆ ದಾರನೂ ಕೂಡ ನಮಗೆ ಲಾಕ್ ಆಗಬೇಕು. ಸೊ ಒಂದು ಲಾಕ್ ಆಯಿತು. ಇವಾಗ ಇದು 2ನೇ ಲಾಕು. ಸೊ ನಮಗಿಲ್ಲಿ ನಾವು 2 ಲಾಕ್ ಮಾಡ್ಕೊಂಡಿದ್ದೀವಿ. ಲಾಕ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಚೈನು. ಇಲ್ಲಿ ನಾವು ಸ್ಟಾರ್ಟಿಂಗ್ ಎಷ್ಟು ಚೈನ್ ಹಾಕಿದ್ದೀವಿ? 3 ಚೈನ್ ಹಾಕಿದ್ದೀವಿ. 1, 2, 3 ಚೈನ್ ಹಾಕ್ಕೊಳ್ಳಿ. ಸೇಮ್ ಅದೆಲ್ಲಿಗೆ ಬರುತ್ತೋ ಸೇಮ್ ಅಲ್ಲಿಗೆ ಬರುತ್ತೆ. ನಾವೇನು ಲಾಕ್ ಮಾಡಿದ್ದೀವಲ್ಲ ಇವಾಗ ಚೈನ್ ಇಲ್ಲಿ ಏನು ಲಾಕ್ ಮಾಡಿರ್ತೀವಲ್ಲ ನಾವು ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ಆ ಲಾಕ್ ಒಳಗೆ ಇನ್ನೊಂದು ಕಲರ್ ನಾವೇನು ತೊಗೊಂಡಿರೋದನ್ನ ಅದನ್ನು ನಾವು ಲಾಕ್ ಮಾಡ್ಕೊಳ್ಬೇಕು. ಆ ಲಾಕಿಂದ ದಾರನೇ ತಗೊಂಡು ಇವಾಗ ಆ 2ನ್ನ ಚೈನ್ನ ಲಾಕ್ ಮಾಡ್ಕೊಬೇಕು. ಜಸ್ಟ್ ಇಷ್ಟೇ. ಇವಾಗ ಒಂದು ಚೈನ್ನ ನಾವು ಲಾಕ್ ಮಾಡಿದ್ದೀವಿ. ಇವಾಗ ಆರ್ಚಿಗೆ ನಾವು ಎಲ್ಲಿಂದ ತೊಗೊಬೇಕು ಆರ್ಚ್ ಮಾಡೋಕ್ಕೆ ಅಂತ ಅಂದರೆ, ಇವಾಗ ನಾವಿಲ್ಲಿ ತೊಗೊಂಡ ಮೇಲೆ ಇಲ್ಲಿ ಒಂದು ಚೈನ್ ತೊಗೊಂಡಿದ್ದೀವ, ಇಲ್ಲಿಂದ ಅದ್ರ ಪಕ್ಕ ಲಾಕ್ ಮಾಡಿರೋ ಪಕ್ಕನೇ ನಾವು ಇನ್ನೊಂದು ಸತಿ ಮಾಮೂಲಿ ನಾವು ಹೆಂಗೆ ಲಾಕ್ ಮಾಡಿದ್ವಲ್ಲ ಒಂದು ಚೈನ್ಗೆ ಇಟ್ಕೊಂಡು ಸೇಮ್ ಅದೇ ಥರನೇ ಒಂದು ಲಾಕ್ನ ಮಾಡ್ಕೊಳ್ಳಿ. ಓಕೆನಾ? ಯಾಕಂದರೆ ನಾವು ಇಲ್ಲಿ ಕಂಬ ಹಾಕೋದ್ರಿಂದ ನಮಗೆ ಈ ಥರ ಆರ್ಚ್ ಬರಬೇಕು. ಯಾಕಂದರೆ ಇಲ್ಲಿ ಖಾಲಿ ಕಾಣಿಸ್ಬಾರ್ದು, ಹಾಗಾಗಿ ನಾನಿಲ್ಲಿ ಲಾಕ್ ಮಾಡಿದ್ದೀನಿ. ನೀವು ಕೂಡ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಅದು ಆರ್ಚ್ ಆಗಬೇಕಲ್ಲ, ಹಾಗಾಗಿ. ಇವಾಗ ಆರ್ಚ್ ಆಗಬೇಕು. ಕಂಬ ಹೆಂಗೆ ತೊಗೊಳ್ಳೋದು? ಕಂಬ ತೊಗೊಬೇಕು ಅಂದರೆ ಈ ಏನಿರುತ್ತೆ ನೀಡಲ್ಲು ಅದ್ರ ಬೆನ್ನ ಮೇಲೆ ಒಂದು ಸುತ್ತ ತೊಗೊಳ್ಳಿ. ಇದು ಒಂದು ಕಂಬ ಅಂತ ಹೇಳ್ತಾರೆ. ಇವಾಗ ನೀಡಲ್ ಮೇಲೆ ಒಂದು ಸರ್ಕಲ್ ಹಿಂಗೆ ತೊಗೊಂಡ್ರೆ ಒಂದು ಕಂಬ, ತಿರ್ಗಾ ನೀವು ಇನ್ನೊಂದು ಸುತ್ಕೊಂಡ್ರೆ ಅದು 2 ಕಂಬ, ತಿರ್ಗಾ ಇನ್ನೊಂದು ತೊಗೊಂಡ್ರೆ ಅದು 3 ಕಂಬ. ಆ ಥರ ನೀವು ಎಷ್ಟು ಸತಿ ನೀಡಲ್ ಮೇಲೆ ದಾರಗಳನ್ನ ಸುತ್ಕೊತೀರೋ ಅಷ್ಟು ಕಂಬಗಳು ಅಂತ ಅದು ಅರ್ಥ. ಗೊತ್ತಾಗುತ್ತೆ ಅಲ್ವಾ? ಇವಾಗ ಯಾವ ಥರ ಕಂಬ ತೊಗೊಳ್ಳೋದು ಅಂತ ಗೊತ್ತಾಯಿತು. ಯಾವ ಥರ ಹೇಳಿ? ನೀಡಲ್ನ ಹಿಂಗೆ ಇಟ್ಕೊಂಡು ನೀಡಲ್ಗೆ ಸುತ್ಕೊಳ್ಳೋದು ಈ ಥರ. ಇದು ಒಂದು ಕಂಬ. ನಿಮ್ಗೆ 2 ಕಂಬ, ತಿರ್ಗಾ ಹಂಗೆ ಸುತ್ಕೊಳ್ಳೋದು, 3 ಕಂಬ, ತಿರ್ಗಾ ಹಿಂಗೆ. ಸೊ ಇದ್ರ ಮೇಲೆ ಏನು ಬರುತ್ತೆ ಅಲ್ಲ ಇದ್ರ ದಾರಗಳು, ಅದನ್ನು ನಾವು ಕಂಬ ಅಂತ ಕರಿತೀವಿ. ಇವಾಗ ಆ ಕಂಬನ ನಾನು ಒಂದು ಎಳೆ ಕಂಬನ ನಾನು ತೋರಿಸ್ತಾ ಇದ್ದೀನಿ. ಇವಾಗ 2, 3 ಆಮೇಲೆ ತೋರಿಸ್ತೀನಿ. ಫಸ್ಟು ಸಿಂಗಲ್ ಕಂಬ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಲಾಕ್ ಮಾಡಿದ್ಮೇಲೆ ನೀವು ತಿರ್ಗಾ ಇಲ್ಲಿ ಒಂದು ಸತಿ ಲಾಕ್ ಮಾಡಿ, ತಿರ್ಗಾ ನೀವು ಆ ಕ್ರೋಶ ಕಡ್ಡಿ ಮೇಲೆ ಒಂದು ಕಂಬ ಅಂದರೆ ಒಂದು ದಾರನ ಎಳೆನ ನೀವು ಸುತ್ತಕೊಂಡು ಪಕ್ಕದಲ್ಲಿರುವಂತಹ ಚೈನ್ ಒಳಗೆ ನೀವು ಕಂಬನ ತೊಗೊಬೇಕು. ನೋಡಿ ಹಿಂಗೆ ಎಳ್ಕೊಳ್ಳಿ ಸ್ವಲ್ಪ.
ನಿಮಗೆ ಎಷ್ಟು ಲೆಂತ್ ನೋಡಿ, ಇವಾಗ ಕಂಬ ಇದು ಇಷ್ಟು ಲೈನ್ ಬಂದರೆ ಇದು ಕಂಬ ಅಂತ ಅರ್ಥ. ಇವಾಗ ನಿಮಗೆ ಲೈನ್ ಗೊತ್ತಾಗ್ತಾ ಇದೆ. ಇವಾಗ ನೋಡಿ, ಇವಾಗ ಇದ್ರ ನೀಡಲ್ ಮೇಲೆ ಬಂದಿದೆಯಲ್ಲ, ಇದು ಕಂಬ. ನಾವು ಕಂಬಗೆ ಈ ಥರ ತೊಗೊಳ್ಬೇಕು. ಈ ಥರ ತೊಗೊಂಡ್ಮೇಲೆ ಇವಾಗ ಏನಿದೆ 2 ಕಾಣಿಸ್ತಾ ಇದೆಯಲ್ಲ, ಈ 2ರಿಂದ 1 ದಾರ ಬರಬೇಕು. ತಿರ್ಗಾ ಮತ್ತೊಂದು ದಾರನೂ ಇವಾಗ ನಾನು ತೋರಿಸ್ತೀನಿ, ಅದು ಹೇಳಿದ್ರೆ ಅರ್ಥ ಆಗಲ್ಲ. ಹಾಗಾಗಿ ಇವಾಗ ತಿರ್ಗಾ ಕ್ರೋಶ ಕಡ್ಡಿ ಮೇಲೆ ದಾರ ತೊಗೊಂಡು ಇವಾಗ 2ರಿಂದ 1 ಈ ಥರ ಬಂದ್ಬಿಡುತ್ತೆ 3ಕ್ಕೆ. ಆದರೆ ನೀವು 2ರಿಂದ 1 ತೊಗೊಳ್ಳಿ. ನೋಡಿ ಇವಾಗ ಬಂತು 2ರಿಂದ 1. ಇವಾಗ ನೋಡಿ 2ರಿಂದ ಇವಾಗ ಕ್ರೋಶ ಮೇಲಿಂದ ಕಡ್ಡಿ ತೊಗೊಂಡು 2ರಿಂದ 1 ಈ ಥರ ದಾರ ಬರಬೇಕು. ನೋಡಿ ಆ 2ರೊಳಗಿಂದ ದಾರ ಬಂದಿದೆ, ಕಾಣಿಸ್ತಾ ಇದೆಯಾ? 2ರೊಳಗಿಂದ ದಾರ ಬಂದು ತಿರ್ಗಾ ಈ 2ರೊಳಗಿಂದ 1 ದಾರ. ಇವಾಗ ನಮಗೇನಾಯಿತು, 1 ಕಂಬ. ಇದು ಗೊತ್ತಾಗ್ತಾ? ಇನ್ನೊಂದು ಸರ್ತಿ ತೋರಿಸ್ತೀನಿ. ಕಂಬದ ಮೇಲೆ 1 ದಾರನ ಸುತ್ಕೊಳ್ಳಿ. ತಿರ್ಗಾ ಈ ಚೈನ್ ಒಳಗೆ ದಾರನ ಎಳ್ಕೊಳ್ಳಿ. ನಿಮ್ಗೆ ಎಷ್ಟು ಅದು ಲೆಂತ್ ನೋಡಿ, ನೀವು ಕಂಬಗಳನ್ನ ಕರೆಕ್ಟಾಗಿ ನೀವು ಫಸ್ಟ್ ಎಷ್ಟು ತೊಗೊಂಡಿರ್ತಾರೆ ಅಷ್ಟೇ ತೊಗೊಳ್ಬೇಕು. ಹಾಗಾಗಿ ಇವಾಗ 1 ಕಂಬ ನಾನು ತೊಗೊಂಡು ಮಾಡಿದ್ದೀನಿ. ತಿರ್ಗಾ ಇದು 2ನೇ ಕಂಬ. ತಿರ್ಗಾ 2ರಿಂದ 1, ತಿರ್ಗಾ 2ರಿಂದ 1. ಸೊ 2 ಆಯಿತು. ನೆಕ್ಸ್ಟು ಇನ್ನೊಂದು ಕಂಬ. ತಿರ್ಗಾ ಕ್ರೋಶ ಕಡ್ಡಿ ಮೇಲೆ ದಾರ ತೊಗೊಳ್ಳಿ, ಚೈನ್ ಒಳಗಿನ ದಾರನ ತೊಗೊಳ್ಳಿ. ತಿರ್ಗಾ ಕಂಬನ ನೋಡ್ಕೊಳ್ಳಿ ಎಷ್ಟು ಹೈಟು ನೋಡಿಕೊಂಡು ತಿರ್ಗಾ 2ರಿಂದ 1, 2ರಿಂದ 1 ಈ ಥರ ನಾವು ಎಷ್ಟು ಹಾಕ್ಕೊಬೇಕು ಅಂದರೆ 12. ಇಲ್ಲಿ 3 ಚೈನ್ ಹಾಕ್ದಾಗ 12, 4 ಚೈನ್ ಹಾಕ್ದಾಗ 15. ಆ ಥರ. ಇವಾಗ ಎಷ್ಟಾಯಿತು? 3 ಚೈನ್ ಆಯಿತು. ತಿರ್ಗಾ ಕಂಬ ಮೇಲೆ ದಾರ ತೊಗೊಳ್ಳಿ, ಚೈನ್ ಒಳಗಿಂದ ದಾರನ ಎಳ್ಕೊಳ್ಳಿ, ಲೆಂತ್ ನೋಡಿ. ತಿರ್ಗಾ ಕಂಬ ಮೇಲೆ ದಾರನ ತೊಗೊಂಡು 2ರಿಂದ 1, 2ರಿಂದ 1 ಗೊತ್ತಾಯ್ತಲ್ಲ? ಇವಾಗ ಎಷ್ಟಾಯಿತು? 4 ಆಯಿತು. ತಿರ್ಗಾ 5. ಕ್ರೋಶ ಮೇಲೆ ದಾರ ತೊಗೊಳ್ಳಿ, ಚೈನ್ ಒಳಗಿಂದ ದಾರನ ಎಳ್ಕೊಳ್ಳಿ, ತಿರ್ಗಾ ಕಂಬ ನೋಡಿ ಹೈಟು. ತಿರ್ಗಾ 2ರಿಂದ 1, 2ರಿಂದ 1 5 ಆಯಿತು. ತಿರ್ಗಾ ಕ್ರೋಶ ಮೇಲಿಂದ ದಾರನ ತೊಗೊಳ್ಳಿ, ತಿರ್ಗಾ ಚೈನ್ ಒಳಗೆ ದಾರ ಹಾಕ್ಕೊಂಡು ತಿರ್ಗಾ ಹೈಟ್ ನೋಡ್ಕೊಳ್ಳಿ. ತಿರ್ಗಾ 2ರಿಂದ 1, 2ರಿಂದ 1 6 ಆಯಿತು. ಇಲ್ಲಿಗೆ 6 ಆಯಿತು. ತಿರ್ಗಾ ಅದೇ ರೀತಿಯಾಗಿ ನೀವು 12 ತೊಗೋಬೇಕು. ಈ ಥರ 3 ಚೈನ್ ಹಾಕಿದಾಗ 12 ತೊಗೋಬೇಕು. ಈ ಥರ ದಾರ ನೋಡಿ ಬಿಟ್ಕೊಂಡ್ಬಿಡುತ್ತೆ. ತಿರ್ಗಾ ಅದರೊಳಗಿಂದನೇ ಹೋಗಿ ತಿರ್ಗಾ ಅದು ನೀಟಾಗಿ ಈ ಥರ ದಾರ ಸಿಗಾಕೊಬಾರ್ದು. ಸಿಗಾಕೊಳ್ದೇ ನೀವು ಎಲ್ಲನೂ ಕಂಬನೂ ತೊಗೊಳ್ಳಿ. ತೊಗೊಂಡು 2ರಿಂದ 1, 2ರಿಂದ 1. ಸೊ ಹೀಗೆ ಇವಾಗ ನಾನು ಕರೆಕ್ಟಾಗಿ 12 ಕಂಬಗಳನ್ನ ತೊಗೊಂಡಿದ್ದೀನಿ. ಸೊ ಇಲ್ಲಿ ಲಾಕ್. ಸೊ 12 ಆದಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ, ನೆಕ್ಸ್ಟ್ ಚೈನ್ ನಮಗೆ 3 ಚೈನ್ ಇರುತ್ತಲ್ಲ, ಇಲ್ಲಿ ಲಾಕ್ ಇದೆಯಲ್ಲ, ಇಲ್ಲಿಗೆ ಮಾಡೋಕ್ಕೆ ಹೋಗಬಾರ್ದು. ಅದ್ರ ಪಕ್ಕ ಇಲ್ಲೊಂಚೂರು ಏನು ಕಾಣಿಸ್ತಾ ಇದೆಯಲ್ವ, ನಾವು ಸ್ಟಾರ್ಟಿಂಗ್ ಹೆಂಗೆ ಮಾಡ್ಕೊಂಡ್ವೋ ಅದ್ರ ಪಕ್ಕ ಸಿಂಗಲ್ ಲಾಕ್ನ ಮಾಡ್ಕೊಬೇಕು. ಸೊ ಇಲ್ಲಿ ಲಾಕ್ ಆಯಿತು. ತಿರ್ಗಾ ಪಕ್ಕದಲ್ಲಿ ನಾವೇನು ಚೈನ್ದು ಲಾಕ್ ಮಾಡಿರ್ತೀವಲ್ಲ ಅದರೊಳಗೆ ಒಂದು ಲಾಕನ್ನು ಮಾಡ್ಕೊಬೇಕು. ನೋಡಿ ಇವಾಗ ಅದರೊಳಗಿಂದ ಲಾಕ್ನ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ನಮಗೆ ಒಂದು ಆರ್ಚ್ ಅನ್ನೋದು ನಮಗೆ ಸಿಗುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ, ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ಥರ ಇಲ್ಲಿ ಏನು ಲೈನ್ ಬಂದಿದೆ ಅದನ್ನು ಇಲ್ಲಿ ಪಕ್ಕದಲ್ಲಿ ಬರಬೇಕು. ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಹಿಂಗೆ ಇದು ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ನೋಡಿ ಇವಾಗ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ವ, ನಾವಿಲ್ಲಿ ಲಾಕ್ ಮಾಡಿಕೊಂಡು ತಿರ್ಗಾ ಇಲ್ಲೊಂದು ಸತಿ ಲಾಕ್ ಮಾಡಿ ಆರ್ಚನ್ನ ಹಾಕ್ಕೊಂಡು ತಿರ್ಗಾ ಇಲ್ಲಿ ಲಾಕನ್ನು ಮಾಡಿದ್ದು. ಸೊ ಹಾಗಾಗಿ ನಮಗೆ ಇದು ಚಿಕ್ಕ ಆರ್ಚ್,
ಅದಕ್ಕೆ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಸ್ವಲ್ಪ ನೀವು ಚೈನ್ ಇಲ್ಲೇನು ನೀವು 4 ಚೈನ್ ತೊಗೊಂಡಿದ್ರೆ ಇನ್ನೂ ಅಗಲವಾಗಿ ಬರುತ್ತೆ, ಆವಾಗ ನೀಟಾಗಿ ಕಾಣಿಸುತ್ತೆ. ಅದು ನೋಡ್ಬೋದು, ಹಿಂದೆ ನೋಡಿ. ಇಷ್ಟೇ ಆರ್ಚ್ ನಾವು ಹಾಕೋದು, ಹಿಂಗೆ ಆರ್ಚ್ ಹಾಕೋದು. ಇದು ಸಿಂಪಲಾಗಿ ಆರ್ಚ್ ಹಾಕೋದು, ಜಸ್ಟ್ 3 ಚೈನ್ನ ಬಳಸ್ಕೊಂಡು ಆರ್ಚ್ ಹಾಕುವಂಥದ್ದು. ತಿರ್ಗಾ ಇನ್ನೊಂದು ಸರ್ತಿ ತೋರಿಸ್ತೀನಿ. ಇವಾಗ ನಾನು ಇಲ್ಲಿ ಲಾಕ್ ಮಾಡಿದ್ದೀನಲ್ವಾ, ತಿರ್ಗಾ 3 ಚೈನು. ಯಾಕಂದರೆ ನಾವು 3 ಚೈನ್ ಯಾಕೆ ಹಾಕ್ಕೊತೀವಿ ಅಂದರೆ ನಾವು ಇದನ್ನು ಹಾಕೋಕ್ಕೆ, ಬೇಬಿ ಕುಚ್ಚು ಹಾಕೋದಕ್ಕೆ. ತಿರ್ಗಾ ನಾವು 3 ಚೈನ್ನ ಹಾಕಿ ಇಲ್ಲಿಗೆ ಲಾಕನ್ನು ಮಾಡ್ಕೊಬೇಕು. ಅದೇನು ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ನ ಮಾಡ್ಕೊಬೇಕು. ಸೊ ಇದು ನಾವು ಕುಚ್ಚು ಹಾಕೋಕ್ಕೆ ಅಂತ ಬಳಸೋದು. ತಿರ್ಗಾ ಆರ್ಚಿಗೆ ನಾವು ಆವಾಗಲೇ ನಾವು ಹೆಂಗೆ ಮಾಡಿದ್ವಿ ಹೇಳಿ, ಈ 3 ಚೈನು ಲಾಕಿನ ಪಕ್ಕಕ್ಕೆ ನಾವು 1 ಚೈನ್ ಲಾಕನ್ನು ಮಾಡ್ಕೊಬೇಕು. ಮಾಡಿಕೊಂಡು ಇವಾಗ ಆರ್ಚ್ಗೆ ತಿರ್ಗಾ ಕ್ರೋಶೆ ಕಡ್ಡಿ ಮೇಲೆ ದಾರ ತಗೊಂಡು ಪಕ್ಕದಲ್ಲಿ ಕಾಣಿಸುವಂಥ 3 ಚೈನ್ ಏನಿದೆ ಅಲ್ವಾ, ಅದರೊಳಗಿಂದ ದಾರನ ಹಿಂಗೆ ಎಳ್ಕೊಬೇಕು. ಸ್ವಲ್ಪ ಇದು ಇಲ್ಲಿಗೆ ಕರೆಕ್ಟಾಗಿ ಬರಬೇಕು, ಅಷ್ಟು ಲೆಂತಾಗಿ ನೀವು ದಾರನ ಎಳ್ಕೊಂಡು ಜಸ್ಟ್ 2ರಿಂದ 1. ಸೊ ನಮ್ಗೆ ಅವಾಗ ಇದು ಹಿಂಗೆ ಫ್ಲ್ಯಾಟಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಎಳ್ಕೊಂಡು ನೀವು ಅದನ್ನು ಮಾಡಿ. ತಿರ್ಗಾ ಕ್ರೋಶೆ ಕಡ್ಡಿ ಮೇಲೆ ದಾರ ತಗೊಳ್ಳಿ, ತಿರ್ಗಾ ಚೈನ್ ಒಳಗಿಂದ ದಾರ, ತಿರ್ಗಾ ಅದೇ ಥರನೇ. ಯಾಕಂದರೆ ನಮಗೆ ಈ ಥರ ಶೇಪಲ್ಲಿ ಬರಬೇಕು. ಸೊ ಹಾಗಾಗಿ ನಾವು ಹಿಂಗಿಂದನೇ ಹಿಂಗೆ ಎಳ್ಕೊಂಡು ದಾರನ ಬರಬೇಕು. ಇವಾಗ 2ರಿಂದ 1. ಸೊ 2 ಆಯಿತು. ತಿರ್ಗಾ ಕ್ರೋಶೆ ಕಡ್ಡಿ ಮೇಲೆ ದಾರ, ತಿರ್ಗಾ ಚೈನ್ ಒಳಗಿಂದ ದಾರನ ತಗೊಳ್ಳಿ, ತಿರ್ಗಾ ಅದು ಹೈಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ತಿರ್ಗಾ 2ರಿಂದ 1. ಸೊ 2ರಿಂದ 1. ತಿರ್ಗಾ ಕ್ರೋಶೆ ಕಡ್ಡಿ ಮೇಲೆ ದಾರ ತಗೊಳ್ಳಿ, ತಿರ್ಗಾ ಚೈನ್ನ ಕರೆಕ್ಟಾಗಿ ಅದು ಲೆಂತ್ಗೆ ನೀವು ನೋಡಿಕೊಂಡು ದಾರನ ಎಳ್ಕೊಂಡು ತಿರ್ಗಾ 2ರಿಂದ 1. ತಿರ್ಗಾ ಕ್ರೋಶೆ ಮೇಲೆ ಕಡ್ಡಿ ದಾರನ ತಗೊಳ್ಳಿ, ತಿರ್ಗಾ ಆರ್ಚು, ತಿರ್ಗಾ ಅದು ಶೇಪ್ ನೋಡ್ಕೊಳ್ಳಿ. ನೀವು ಕೌಂಟನ್ನ ಲೂಸಾಗಿ ದಾರನ ಈ ಕೈಲಿ ಮಾಡ್ಕೊಂಡು 2ರಿಂದ 1, 4 ಆಯಿತು. ಸೊ ಈ ಥರನೇ ನಾವು ದಾರನ ತಗೊಂಡು 10ನೇದು. ಸೊ ತಿರ್ಗಾ ಕ್ರೋಶೆ ದಾರವನ್ನು ತಗೊಂಡು ತಿರ್ಗಾ ಅದನ್ನು ಲಾಕ್ ಮಾಡಿ, ತಿರ್ಗಾ. ಸೊ ಇದೇ ಥರನೇ ನಾವು ಇನ್ನೂ ದೊಡ್ಡದಾಗಿ 2, 3 ಈ ಥರ ಹಾಕುವಂಥದ್ದು. ಸೊ 11 ಆಯಿತು. ತಿರ್ಗಾ ಕ್ರೋಶೆ ಮೇಲೆ ಕಡ್ಡಿ ತೊಗೊಂಡು ದಾರ, ಇವಾಗ ಕಂಪ್ಲೀಟು ಆರ್ಚು 12 ಆರ್ಚು ರೆಡಿ ಆಯಿತು. ತಿರ್ಗಾ ನಾನು ಅದನ್ನು ಎಲ್ಲಿಗೆ, ಇಲ್ಲಿ ನಾವೇನು ಸೈಡ್ ಇರ್ತೀವಲ್ಲ, 3 ಚೈನ್ ಹಾಕಿರ್ತೀವಲ್ಲ, ಅದ್ರ ಪಕ್ಕಕ್ಕೆ ಪಕ್ಕಕ್ಕೆ ನಾವು ಲಾಕನ್ನು ಮಾಡ್ಕೊಳ್ಬೇಕು. ಲಾಕ್ ಮಾಡಿಕೊಂಡು ತಿರ್ಗಾ ಲಾಕ್ ಒಳಗೆ ಇನ್ನೊಂದು ಸತಿ ಲಾಕ್ ಮಾಡಬೇಕು. ಆವಾಗ ನಮಗೆ ಕರೆಕ್ಟಾಗಿ ಆರ್ಚ್ ಅನ್ನೋದು ಬರುತ್ತೆ. ಅದರೊಳಗೆ ಚುಚ್ಕೊಂಡು ತಿರ್ಗಾ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಥರನೇ ನೀವು ಬೇಸಿಕ್ ಆರ್ಚನ್ನ ಕಲ್ತ್ಕೊಳ್ಳಿ. ಇದು ಈ ಥರ ಏನಿದೆ ಅಲ್ವ, ನಾವು ಇದು ಚೈನ್ ಹಾಕಬೇಕಾದ್ರೇ ಈ ಥರ ಬರಬಾರ್ದು. ಅದನ್ನೆಲ್ಲ ಒಂದು ಸರ್ತಿ ನೋಡ್ಕೊಳ್ಳಿ. ಸೀರೆಯಲ್ಲಿ ಆಲ್ಮೋಸ್ಟ್ ಬರಲ್ಲ ಆ ಥರ, ಯಾಕಂದರೆ ಇದು ಸ್ವಲ್ಪ ದಾರ ತುಂಬಾ ಲೂಸ್ ಇರೋದ್ರಿಂದ ಈ ಥರ ಎಲ್ಲ ಒಂಥರ ಕುಪ್ಪೆ ಥರ ಎದ್ದಿರೋ ಥರ ಕಾಣಿಸುತ್ತೆ. ಆದರೆ ನೀವು ಸೀರೆಯಲ್ಲಿ ಹಾಕಿದಾಗ ಕರೆಕ್ಟಾಗಿ ಕೂತಿರುತ್ತೆ ಅದು. ಯಾಕಂದರೆ ನನಗೂ ಸ್ಟಾರ್ಟಿಂಗ್ ಇದೇ ಥರನೇ ಆಯಿತು. ಹಾಗಾಗಿ ಅಷ್ಟೇ, ನಾನು ಅದಕ್ಕೋಸ್ಕರನೇ ಇದನ್ನು ತೋರಿಸೋಣ ಅಂತಲೇ ಹೇಳ್ಬಿಟ್ಟು ಮಾಡ್ತಾ ಇರೋದು.
ನಾವು ಚೈನ್ ಹಾಕ್ಬೇಕಾದ್ರೆ ಇಲ್ಲಿ ಏನು ಲಾಕ್ ಮಾಡಿರ್ತೀವಲ್ಲ ಸ್ವಲ್ಪ ಟೈಟಾಗಿ ಲಾಕ್ ಮಾಡಿದಾಗ ನಮಗೆ ಈ ಥರ ಕುಪ್ಪೆ ಕುಪ್ಪೆ ಥರ ಬಂದಿರುತ್ತೆ. ಒಬ್ಬರು ನನಗೆ ಹಾಕಿ ಕಳಿಸಿದ್ರು, ಅವರು ಕೂಡ ಇದೇ ಥರನೇ ಮಾಡಿದರು. ಹಾಗಾಗಿ ಇಲ್ಲಿ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ಈ ಥರ ಕುಪ್ಪೆ ಬರೋಲ್ಲ. ಆವಾಗ ನಾವು 6 ಚೈನ್ ಹಾಕಿರ್ತೀವಿ ಅದು ನೀಟಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನಾವೇನು 3 ಚೈನ್ ಹಾಕಿದ್ವಲ್ಲ ಅದನ್ನು ಕೂಡ ನೀಟಾಗಿ ಕಾಣಿಸುತ್ತೆ. ಹಾಗಾಗಿ ಅದನ್ನು ಕೂಡ ಒಂದು ಸತಿ ನೋಡ್ಕೊಳ್ಳಿ. ಈ ಥರ ನೋಡಿ, ನಾವು ಹಿಂಗೆ ಹಾಕಿದಾಗ ಇಲ್ಲೆಲ್ಲ ಹಿಂಗೆ ಕಾಣಿಸ್ಬಾರ್ದು, ಈ ಥರ ಕಾಣಿಸ್ತಾ ಇತ್ತು ಹಾಕಿದಾಗ. ಹಾಗಾಗಿ ಇದನ್ನು ಕಾಣಿಸ್ಬಾರ್ದು, ಇದನ್ನು ಕೂಡ ಒಂದು ಸರ್ತಿ ನೋಡ್ಕೊಳ್ಳಿ. ಯಾಕಂದರೆ ನಾನು ಅದನ್ನ ತೋರ್ಸೋಕ್ಕೆ ಅಂತಲೇ ಹೇಳ್ಬಿಟ್ಟು ನಿಮಗೆ ಈ ಥರ ಹಾಕಿದ್ದು. ಈ ಥರ ಹಾಕ್ಬೇಕಾದ್ರೆ ಈ ಥರ ಎಲ್ಲ ಆಗುತ್ತೆ, ಯಾಕಂದರೆ ಈ ಥರ ಫಾಲ್ಸ್ ಅಲ್ವ ಇದು, ಹಾಗಾಗಿ ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ನೀವು ಚಿಂತೆ ಪಡೋ ಅವಶ್ಯಕತೆ ಇರಲ್ಲ. ಒಂದು ಸತಿ ನೀವು ಹಾಕಿ ನೋಡಿ, ಖಂಡಿತ ನಿಮಗೆ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.